ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಸಾಕಷ್ಟು ಜನ ಕೇಳ್ತಾ ಇರ್ತೀರ, ನಮಗೆ ಕಾಲ್ಗಳು ಕೂಡ ಹೇಳ್ತಾ ಇರ್ತಾರೆ, ಅಥವಾ ಮಗ ಮನೆ ಬಿಟ್ಟು ಹೊರ್ಟೋಗಿದ್ದಾನೆ, ಅಥವಾ ಗಂಡ ಬಿಟ್ಟು ಹೊರ್ಟೋಗಿದ್ದಾನೆ, ಅಥವಾ ಹೆಂಡತಿ ಬಿಟ್ಟು ಹೊರ್ಟೋಗಿದ್ದಾಳೆ, ಕಾಣೆಯಾಗಿದ್ದಾರೆ, ಅಥವಾ ಹೆಂಗಸಾಗ್ಬೋದು ಗಂಡಸಾಗ್ಬೋದು ಮಕ್ಕಳಾಗ್ಬೋದು. ಮಕ್ಕಳು ಕೆಲವು ತಪ್ಪಿಸ್ಕೊಂಡ್ಬಿಟ್ಟಿರ್ತವೆ, ಒಂದೊಂದು ರೀತಿಲಿ ಇರ್ತವೆ. ಇಂಥವ್ರನ್ನೆಲ್ಲ ಕಂಡುಹಿಡಿಬೇಕು ಅಂತ ಕೆಲವ್ರು ಕೇಳ್ತಾರೆ. ಅವ್ರು ಎಲ್ಲಿದ್ದಾರೆ ಏನಂತ ಹೇಳೋಕ್ಕಾಗುತ್ತಾ, ಅಂಜನ ಆಗ್ತೀರಾ, ಅದಾಗ್ತೀರಾ ಇದಾಗ್ತೀರಾ ಅಂತ ಅಂದ್ಬಿಟ್ಟು. ಇದನ್ನು ನೀವೇ ಚಿಕ್ಕದಾಗಿ ಕೂಡ ನೀವು ಮಾಡಿ ಮನೇಲಿ ನೋಡ್ಕೋಬೋದು. ಯಾಕೆಂದರೆ ಈಗ ಅರ್ಜೆಂಟ್ ನಿಮಗೆ ಪಾಪ ಎಲ್ಲೋ ಮೊನ್ನೆ ಒಬ್ಬರು ಮಾಡಿದರು, ಯಾವುದೋ ಒಂದು ಮೊಬೈಲ್ ತೊಗೊಂಡು ಸಿಗಾಕ್ಕೊಂಡಿದ್ದಾರೆ. ಪಾಪ ಹುಡುಗ ಹೆದರ್ಕೊಂಡು ಮನೆ ಬಿಟ್ಟೆ ಹೊರಟೋಗಿದ್ದಾನೆ, ಅದನ್ನು ಹೇಳಬೇಕಾಗಿತ್ತು ಅಂತ ಕೇಳಿದರು. ಈಗ ಅವ್ರು ದಿಢೀರ್ಗೆ ನಾವು ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ. ನಾವು ಯಾವುದು ಕೆಲವ್ರಿಗಂತೂ ಎಷ್ಟೋ ಜನ ನಮ್ಮನ್ನ ವೀಡಿಯೋಗಳು ರೀಚ್ ಆಗ್ತಾ ಇಲ್ಲ. ಕೆಲವ್ರು ಚೆನ್ನಾಗಿ ಗೊತ್ತಿದೆ ಅಂಥವ್ರು ಯಾರು ಶೇರ್ ಮಾಡಲ್ಲ. ಇದನ್ನು ಒಳ್ಳೆಯದಕ್ಕೆ ಶೇರ್ ಮಾಡಿ ಅಂದರೆ ಯಾರು ಶೇರ್ ಮಾಡಲ್ಲ. ಹಂಗಾಗಿ ಇಂಥದನ್ನು ನಿಮಗೆ ನೀವೇ ನೋಡ್ಕೊಳ್ಳೋ ಅಂಥದಕ್ಕೆ, ನಿಮಗೆ ಅವರು ಎಲ್ಲಿದೆ ತಿಳ್ಕೊಳ್ಳೋದಕ್ಕೆ, ಅದು ಬರೋ ರೀತಿ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಆ ಸಮಯದಲ್ಲಿ ಏನಿರುತ್ತೆ, ಅಯ್ಯೋ ಮಕ್ಕಳು ಅಥವಾ ಮಗುನೋ ಮನೆಗೆ ಬಂದರೂ ಸಾಕಪ್ಪ ನಮಗೆ ಅನ್ನೋ ಥರ ಆಗುತ್ತೆ. ಆ ಗಾಬರಿಲಿ ಅವ್ರಿಗೆ ಎಲ್ಲೋ ಕೇಳಬೇಕು, ಏನು ಕೇಳಬೇಕು, ಹೆಂಗೆ ಅನ್ನೋದು ಗೊತ್ತಿಲ್ಲ. ಎಲ್ಲೋ ಪಾಪ ಕೇಳಿ ಅಲ್ಲಿ ದುಡ್ಡು ಕಳ್ಕೊಂಡು ಅಲ್ಲಿ ಕೆಲಸ ಆಗದೆ ಅವರು ಕಳ್ಕೊಂಡಿರೋ ದುಡ್ಡಿಗೆ ಯೋಚನೆ ಮಾಡ್ತಾರೆ ಇಲ್ವಾ, ಮನೆಗೆ ಬಿಟ್ಟೋಗಿರೋ ಕಾಣೆ ಆಗಿರೋ ಅಂಥವ್ರು ಹೋದ್ರಲ್ಲ ಅಂತ ಯೋಚನೆ ಮಾಡ್ತಾರೆ. ಹಂಗಾಗಿ ಆ ಸಮಯದಲ್ಲಿ ನಿಮಗೆ ಈ ರೀತಿ ಆದಾಗ ಇದನ್ನು ಸಿದ್ಧಿ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ನೋಡಿ, ಈ ಯಂತ್ರನ ಈ ಒಂದು ಮಡಕೆ ಗೊತ್ತಲ್ವ, ಮಣ್ಣಿಂದು ಮಡಕೆ, ಆ ಮಡಕೆ ತಳದಲ್ಲಿ ಇದನ್ನು ಬರಿಬೇಕು. ಈ ಮಂತ್ರ ನಾನು ಹೇಳ್ತೀನಿ, ಇದು ಸಾಮಾನ್ಯ ಗೊತ್ತಿರೋ ಅಂಥ ಮಂತ್ರನೇ. ಇದನ್ನು ಒಂದು ಕುಡಿಕೆ ತೊಗೋಬೇಕು, ಆಮೇಲೆ ಒಂದು ಬಿಳಿದು ವೈಟ್ ಪೇಪರ್ ಕೂಡ ತೊಗೋಬೇಕಾಗುತ್ತೆ. ಈ ಒಂದು ಮಡಕೆ ತಳದಲ್ಲಿ ಯಾವುದೇ ಒಂದು ಕಲೆ ಅಂಥ ಒಂದು ಮಡಕೆ ಮೇಲೆ ಈ ಯಂತ್ರನ ನೀವು ಬರ್ಕೋಬೇಕು. ಈ ಯಂತ್ರ ಏನು ನೋಡ್ತಾ ಇದ್ದೀರಾ, ಆ ಯಂತ್ರನ ಬರ್ಕೋಬೇಕಾಗುತ್ತೆ. ನಂತರ ಒಂದು ಬಿಳಿ ಕಾಗದದ ಮೇಲೆ ಕೂಡ ಈ ಯಂತ್ರನ ಬರೆದು ಆ ಕುಡಿಕೆಯಲ್ಲಿ ಹಾಕಿ ಅದರ ಕಂಠ ಅಂದರೆ ಬಾಯಿ ಏನು ಬರುತ್ತಲ್ಲ, ಅದರ ಕಂಠ, ಅದ ಬಾಯಿ, ಅದಕ್ಕೆ ಒಂದು ಬಟ್ಟೆಯಿಂದ ಮುಚ್ಚಿಬಿಟ್ಟು ಈ ಮೇಲಿನ ಮಂತ್ರ ನಿಮ್ಗೆ ಹೇಳ್ತೀನಿ ನಾನು. ಆ ಮಂತ್ರನ ಜಪ ಮಾಡ್ತಾ ಕುಡಿಕೆನ ತಿರುಗಿಸ್ತಾ ಇರಬೇಕು. ರೌಂಡಾಗಿ ಹಿಂಗೆ ತಿರುಗಿಸ್ತೀವಿ, ಆ ರೀತಿ ತಿರುಗಿಸ್ತಾ ಇರಬೇಕು. ಅದು ಒಂದು ಸ್ಥಳದಲ್ಲಿ ನಿಗದಿತವಾಗಿರೋ ಒಂದು ಸ್ಥಳದಲ್ಲಿ ನಿಂತ್ಕೊಳ್ಳುತ್ತೆ. ಇದೇ ರೀತಿ 7 ದಿನಗಳ ಕಾಲ ಹೀಗೆ ಮಾಡ್ತಾ ಇದ್ದರೆ ಯಾರು ಕಾಣೆಯಾಗಿದ್ದಾರೆ ಅವರೇ ಬರ್ತಾರೆ, ಅಥವಾ ಅವರು ಇರೋ ಜಾಗಾರು ನಿಮಗೆ ತಿಳಿಯುತ್ತೆ. ಆ ಥರ ಆದರೆ ಸಾಕಲ್ವ, ನಿಮಗೂ ಎಷ್ಟೋ ಒಂದು ಸಮಾಧಾನ ಆಗುತ್ತೆ. ಆ ರೀತಿ ಮಾಡಿಕೊಂಡಾಗ ನಿಮಗೆ ನೀವೇ ಆ ಅರ್ಜೆಂಟಿಗೆ ಅಥವಾ ಆ ಒಂದು ದುಃಖದಲ್ಲಿರ್ತೀರ, ಯಾರನ್ನು ಕೇಳಬೇಕು ಏನು ಕೇಳಬೇಕು, ಸುಮ್ಮನೆ ಹಣ ಖರ್ಚು ಮಾಡ್ಕೊಂಡಿರ್ತೀರ, ಯಾರೂ ನಿಮ್ಗೆ ಸರಿಯಾಗಿ ಹೇಳಲ್ಲ. ಯಾಕೆಂದ್ರೆ ನಿಮಗೆ ಒಂದು 2-3 ಜನ ಇದೇ ರೀತಿ ಪಾಪ ಆಯಿತು ಅಂಥವ್ರಿಗೆ ಏನು, ಅಥವಾ ಕೆಲವೊಬ್ಬರು ಮನೆಗಳಲ್ಲಿ ಗಂಡನೇ ಇರ್ಬೋದು, ಹೆಂಡತಿನೇ ಇರ್ಬೋದು, ಈ ರೀತಿ ಹೊರಟೋಗಿರೋದು ಕೂಡ ಇರ್ತಾರೆ. ಅವ್ರು ಎಲ್ಲಿದ್ದಾರೆ ಏನು ಅಂತ ಗೊತ್ತಿರಲ್ಲ. ಕೆಲವರಂತೂ ಹೋಗಿದ್ರು ಅದನ್ನು ಅಕ್ಕಪಕ್ಕದವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಅವಮಾನ ಅಂತ ಅಂಜಿ ಅವ್ರ ಪಾಪ ಮನಸ್ಸೊಳಗೆ ನೋವು ತಿಂತಾ ಇರ್ತಾರೆ. ಇಂಥದ್ದೆಲ್ಲ ಇರ್ತದೆ. ಇಂಥದಕ್ಕೆಲ್ಲ ನೀವು ಕೆಲವೊಂದು ಮಂತ್ರಗಳು ಬರುತ್ತೆ, ಆ ಮಂತ್ರದಿಂದನೇ ನೀವು ಈ ರೀತಿ ಮಾಡ್ಕೋಬೋದು. ಈಗ ಹೇಳಿದ್ನಲ್ಲ, ಆ ರೀತಿ ಮಾಡಿ ಆ ಒಂದು ಮಡಕೆಗೆ ಬಾಯಿ ಕಟ್ಬಿಟ್ಟು ಆ ಚೀಟಿನ ಹಾಕಿ ಅದನ್ನು ತಿರುಗಿಸ್ತಾ ಇದ್ದರೆ 7 ದಿನಗಳ ಕಾಲ ಇದೇ ರೀತಿ ಮಾಡಿದಾಗ ಆ ಹೋಗಿರೋ ಅಂಥವ್ರು ಅಥವಾ ಕಾಣೆಯಾಗಿರೋ ಅಂಥವ್ರು ನಿಮಗೆ ಬರ್ತಾರೆ, ಅಥವಾ ಎಲ್ಲಿರೋದು ಅಂತ ಸುದ್ದಿ ಕೂಡ ಬರುತ್ತೆ. ಈಗ ಅದರದ್ದು ಮಂತ್ರ ತಿಳ್ಕೊಳ್ಳೋಣ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಇಷ್ಟೇ, ಸ್ವಾಹ ಅಂತ ನಾವು ಬೇರೆದಕ್ಕೆಲ್ಲ ಹೇಳ್ತೀವಿ. ಇದು ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ, ಇಷ್ಟೇ ಹೇಳಬೇಕಾಗುತ್ತೆ. ನೋಡಿ, ಅಲ್ಲಿ ಮಂತ್ರ ಕೂಡ ಯಂತ್ರದಲ್ಲಿ ಇದೇ ಮಂತ್ರ ಕೂಡ ನೋಡಿ, ರೀ ಕ್ಲೀಂ ಚಾಮುಂಡಾಯ, ಇದು ಉಲ್ಟಾ ನೋಡಿ, ಅದೇ ರೀತಿ ಇದೆ, ಚಾಮುಂಡಾಯ ವಿಚ್ಚೆ, ಇದೇ ರೀತಿ ಬರುತ್ತೆ. ಇಷ್ಟೇ ಅಕ್ಷರ ಬರುತ್ತೆ, 9 ಅಕ್ಷರ ಬರುತ್ತೆ. ಅಷ್ಟೇ ಅಕ್ಷರ ನೀವು ಅದರೊಳಗೆ ಬರಿಬೇಕು. ಬರೆದು ಅದನ್ನು ಬಾಯಿ ಕಟ್ಟಿ ಏನರಲ್ಲಿ ಬರಿಬೇಕು, ಯಾವುದ್ರಲ್ಲಿ ಬರಿಬೇಕು ಅಂತಂದರೆ ಒಂದು ಯಾವುದನ್ನ ಖಾಲಿ ಪೆನ್ನಲ್ಲಿ ಆ ಪೇಪರ್ ಮೇಲೆ ಬರ್ಕೋಬೋದು. ಖಾಲಿ ಇಂಕ್ನಲ್ಲಿ ಬರಿಬೇಕಲ್ವ, ಖಾಲಿ ಪೇಪರು ವೈಟ್ ಪೇಪರಲ್ಲಾದರೆ
ಪೆನ್ನಲ್ಲಿ ರಿಯಲ್ ಪೆನ್ನಲ್ಲಿ ಬರೀರಿ ಈ ಮಂತ್ರನ. ಈ ಮಡಕೆ ಮೇಲೆ ಬರ್ತಿದ್ರು ಕೂಡ ಅದ್ರ ಮೇಲೆ ಕೂಡ ಅಂದರೆ ತಳದಲ್ಲಿ ಮಡಕೆದು ಏನು ತಳ ಇರುತ್ತಲ್ಲ ಕೆಳಗಡೆ, ಆ ತಳದ ಮೇಲೆ ಕೂಡ ಇದನ್ನು ಬರಿಬೇಕು. ಬರೆದು ಆ ಕುಡಿಕೆ ಒಳಗಡೆ ಈ ಒಂದು ಬರೆದಂಥ ಈ ಯಂತ್ರನ ಏನಿರ್ತಿರಲ್ವ ಅದನ್ನು ಅದರೊಳಗೆ ಹಾಕ್ಬಿಟ್ಟು ಗಟ್ಟಿಯಾಗಿ ಬಟ್ಟೆಯಿಂದ ಮುಚ್ಚಿಬಿಡ್ಬೇಕು. ಹೇಳಿ ಈ ಮಂತ್ರನ ಹೇಳ್ತಾ ಈ ರೀತಿ ಮಾಡಿದಾಗ ನಿಮಗೆ ಅವ್ರು ಇರೋದೆಲ್ಲಿ ಯಾವ್ದು ಕಡೆ ಇದ್ದಾರೆ ಅನ್ನೋದಾದ್ರೂ ಗೊತ್ತಾಗುತ್ತೆ, ಅಥವಾ ಅವರೇ ಕೂಡ ಬರ್ತಾರೆ. ಇದು ಅವ್ರು ಬರ್ತಾರೆ ಅಥವಾ ಸುಳು ಸಿಗುತ್ತೆ ಅನ್ನೋದಿದ್ರೆ ಏನು ಅಂದರೆ, ಅವರು ಸಮಯ ಚೆನ್ನಾಗಿತ್ತು ಅಂದರೆ ಅವರೇ ಬರ್ತಾರೆ, ಏನೂ ತೊಂದರೆ ಆಗಲ್ಲ. ಅಥವಾ ಅವರು ಸಮಯ ಚೆನ್ನಾಗಿಲ್ಲ, ಈ ಥರ ಮನೆ ಬಿಟ್ಟು ಹೋಗೋದು ಇದೆ ಅವರಲ್ಲಿ ಜಾತಕದಲ್ಲಿ ಅನ್ನೋದಿದ್ದರೆ ಈ ರೀತಿ ಅವ್ರದ್ದು ಸುದ್ದಿ ಆದರೂ ತಿಳಿಯುತ್ತೆ. ಇಂಥ ಕಡೆ ಇದ್ದಾರೆ ಅಥವಾ ಇಂಥ ಕಡೆ ನೋಡಿದ್ವಿ ಅಂತನೋ, ಅಥವಾ ಇಂಥ ಕಡೆ ಎಲ್ಲೋ ಸಿಕ್ಕದ ಅಂತನೋ, ಎಲ್ಲೋ ಒಂದು ಕಡೆಯಿಂದ ಆ ಸುದ್ದಿ ಅನ್ನೋದು ನಿಮಗೆ ಬರೋದು ಗ್ಯಾರಂಟಿ. ಯಾಕೆ ನಮಗೆ ಅರ್ಜೆಂಟಾಗಿ ಅಂದರೆ ವಿಷಯ ತಿಳ್ಕೊಬೇಕು ಅಂದರೆ ನೀವು ಮಂತ್ರನ ಮೊದಲೇ ಸಿದ್ಧಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸಿದ್ಧಿ ಮಾಡ್ಕೊಂಡು ನಿಮಗೆ ಈ ಒಂದು ಸಮಯ ಅಥವಾ ಯಾರೋ ಪಾಪ ಹೇಳಿದ್ದಾರೆ ಅವ್ರಿಗೆ ನೀವು ಹೇಳಬೇಕು, ಅದು ಇಂಥದ್ದು ಮಾಡಿ ಹಿಂಗೆ ಗೊತ್ತಾಗುತ್ತೆ ಅಂತ ನೀವು ಕೂಡ ಅವ್ರಿಗೆ ಧೈರ್ಯ ಹೇಳಿದಾಗ, ಇಂಥದ್ದು ಮಾಡಿ ಅಂತ ನೀವೇ ಅಥವಾ ಕಲ್ತವರು ಮಾಡಿಕೊಟ್ಟಾಗ ಅವ್ರಿಗೊಂಚೂರು ಧೈರ್ಯ ಬರುತ್ತೆ. ನಿಮಗೆ ಗೊತ್ತಿದ್ದು ಅಯ್ಯೋ ನಾನು ಯಾಕೆ ಮಾಡಿಕೊಡ್ಲಿ ಅವ್ರಿಗೆ, ಹೋದರೆ ಹೋಯ್ತಾನೆ ಬಿಡು, ಹಾಳಾಗೋದ್ರೆ ಹೋಗಲಿ ಬಿಡು ಅಂತ ನೀವು ನಿಮ್ಮ ನೀವೇ ತಟ್ಕೊಂಡ್ರಿ ಅಂದರೆ ನಿಮ್ಮ ಮನೇಲಿ ಕೂಡ ನಾಳೆ ಇದೇ ರೀತಿ ಆಗುತ್ತೆ. ಇಂಥವನ್ನೆಲ್ಲ ಕೆಲವು ಜನ ಶೇರ್ ಮಾಡಬೇಕು. ಯಾರ್ಯಾರ ಪಾಪ ಕಷ್ಟ ಯಾವ್ಯಾವ ರೀತಿ ಇರುತ್ತೋ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಹಾಡ್ಕೊತಾರೆ ಜನ. ಹಂಗಾಗಿ ಪಾಪ ಅವರು ಮನಸ್ಸಲ್ಲೇ ನೋವು ನುಂಗ್ತಾ ಇರ್ತಾರೆ. ಈಗ ಒಬ್ಬರ ಕತೆ ಅದೇ ಥರ ಆಗಿದ್ದು. ಹಾಗಾಗಿ ನಾನು ಇಂಥದ್ದೇ ಒಂದೇ ದಿವಸದಲ್ಲಿ 3 ಕೇಸ್ ಇದೇ ಥರ ಬಂತು. ಹಾಗಾಗಿ ಇದನ್ನು ಕೊಡೋಣ, ಯಾಕೆ ಅಂತ ಕಷ್ಟದಲ್ಲಿದ್ದಾಗ ಯಾರು ಇದು ಸಿದ್ಧಿ ಮಾಡಿಕೊಂಡು ಹೇಳ್ತಾರೆ ಅನ್ನೋ ಉದ್ದೇಶಕ್ಕೆ ಇದು ನಾನು ವಿಡಿಯೋ ಮಾಡಿದ್ದೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಆದಷ್ಟು ಯಾರಿಗಾದ್ರೂ ಗೊತ್ತಿಲ್ಲದಿರೋ ಅಂಥವ್ರು ಶೇರ್ ಮಾಡಿ. ಶೇರ್ ಮಾಡೋಕ್ಕೆ ನೀವು ದುಡ್ಡೆಲ್ಲ ಏನೂ ಕೊಡೋಂಗಿಲ್ಲ, ಆದಷ್ಟು ಶೇರ್ ಮಾಡಿ. ಅವ್ರ ಕಷ್ಟಕ್ಕೆ ನೀವೇ ನಿಂತು ಸಹಾಯ ಮಾಡಿದಷ್ಟು ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.